ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಈಗ ಹೇಳುವಂಥ ವಿಶೇಷ ಏನಪ್ಪ ಅಂತಂದರೆ, ಬೇಸಿಗೆ ಬಂದಿದೆ, ಸಾಕಷ್ಟು ಬೋರ್ಗಳು ಕೊರಿತಾ ಇದ್ವಿ, ಎಲ್ಲೆಂದರಲ್ಲಿ ಬೋರ್ ಕೊರಿತಾ ಇದ್ವಿ. ಆದರೆ ಕೆಲವು ಜನಗಳಿಗೆ ಒಂದು ನಂಬಿಕೆ ಇದೆ. ಕೆಲವರಿಗೆ ಯಾವ ಥರ ನಂಬಿಕೆ ಅಂತಂದರೆ, ಉತ್ತ ಇದ್ದಂಥ ಜಾಗದಲ್ಲಿ ನೀರು ಸಿಗುತ್ತೆ, ಉತ್ತದ ಮೇಲೆ ಬೋರ್ವೆಲ್ ಕೊರೋ ನೀರು ಸಿಗುತ್ತೆ ಅನ್ನೋ ಒಂದು ಕಲ್ಪನೆ ಭಾಳಷ್ಟು ಜನಗಿದೆ. ಖಂಡಿತ ನಿಜನೂ ಆಗಿರ್ಬೋದು. ಆದರೆ ಈ ಒಂದು ಕೇಸಲ್ಲಿ ಅದು ಸುಳ್ಳಾಗಿದೆ. ಇವರು ಸುಮಾರು ಉತ್ತದ ಮೇಲೆ 1000 ಅಡಿ ಬೋರ್ವೆಲ್ ತೋಡಿದ್ದಾರೆ, ನೀರೇ ಬಂದಿಲ್ಲ, ಈಗಲೂ ಬರ್ತಾಯಿಲ್ಲ. ಅದು ಹೇಗೆ ಅಂತೇಳಿ ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗಿ. ನೀರು ಬೇಕು ಅಂತಂದರೆ ಬೋರ್ವೆಲ್ಲನ್ನು ಕೊರಿತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿ. ಇದು ಒಂದು ಪ್ರದೇಶ ಬಂದು ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಗುಡ್ಡಗಳು ನೋಡ್ತಾ ಹೋಗ್ಬೋದು. ಎಲ್ಲ ಕಡೆಗೂ ಇದೇ ಥರದ ಹಿಲ್ ರೇಂಜ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಇಂಥ ಒಂದು ಜಾಗದಲ್ಲಿ ಭಾಳಷ್ಟು ಇವ್ರದ್ದು ಸುಮಾರು 10 ಬೋರ್ಗಳು ಫೇಲ್ ಆಗಿದೆ. ಇಲ್ಲೇ ಉತ್ತನೂ ಕಾಣಿಸ್ತಾ ಇದೆ. ಉತ್ತದ ಪಕ್ಕದಲ್ಲೇ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಬೋರ್ವೆಲ್ಲನ್ನು 1000 ಅಡಿ ಬೋರ್ವೆಲ್ ತೋಡಿದ್ದಾರೆ. 1000 ಅಡಿ ಬೋರ್ವೆಲ್ ತೋಡಿದ್ದಾರೆ. ಒಂದು ಬೋರ್ವೆಲ್ ಒಳಗೆ ಒಂದು ಸಣ್ಣ ಕಲ್ಲನ್ನು ಹಾಕಿದರೆ ಸೌಂಡೇ ಬರ್ತಾಯಿಲ್ಲ. ನಮಗೆ ಈಗ ಸೌಂಡ್ ಬರುತ್ತೆ, ಆಗ ಸೌಂಡ್ ಬರುತ್ತೆ ಅಂದರೆ ಬರ್ತಾಯಿಲ್ಲ. ಕೊನೆಗೆ ಕ್ಯಾಮ್ರಾ ಹಾಕಿ ನೋಡಿದ್ರೆ ಸಹ ಕ್ಯಾಮ್ರಾದ ರಿಪೋರ್ಟ್ ಪ್ರಕಾರ ಪೂರ್ತಿ ಬೋರ್ವೆಲ್ ಒಳಗೆ ನೀರೇ ಇಲ್ಲ. ನೋಡಿ, ಉತ್ತ ಕಾಣಿಸ್ತಾ ಇದೆ. ನಮ್ಮ ದೇಶದಲ್ಲಿ ನಾವು ಉತ್ತಗಳ ಮೇಲೆ, ಬನ್ನಿ ಮರದ ಮೇಲೆ, ಈ ಥರ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೋರ್ವೆಲ್ನ ಕೊರೆದು ನೀರನ್ನು ಸಿಗಲಿಲ್ಲ ಅಂತಕ್ಕಂಥವ್ರು ಭಾಳಷ್ಟು ಜನ ಇದೆ. ಹಾಗಾಗಿ ನಾನು ಒಂದು ಮಾಹಿತಿ ಹೇಳುವಂಥದ್ದು, ಒಂದು ಜಿಯಾಲಜಿ ನಾವು ಏನು ಹೇಳ್ತೀವಪ್ಪ ಅಂತಂದರೆ, ಈ ಥರ ಒಂದು ಗ್ರೆನೆಟಿಕ್ ಏರಿಯಾದಲ್ಲಿ, ಪೂರ್ತಿ ಶಿಲಾವಲಯ ಇದ್ದಂಥ ಪ್ರದೇಶದಲ್ಲಿ ನೀರು ಸಿಗಲಿಕ್ಕೆ ತುಂಬ ಕಷ್ಟ. ಯಾಕೆಂದರೆ ಭೂಮಿಯ ಒಳಗೆ ಫ್ರ್ಯಾಕ್ಚರ್ಸ್ ಇರಬೇಕು, ಅಕ್ವಿಫರ್ಸ್ ಇದ್ದರೆ ಮಾತ್ರ ನೀರು ಸಿಗುತ್ತೆ. ಭೂಮಿಯಲ್ಲಿ ಅಕ್ವಿಫರ್ಗಳೇ ಇಲ್ಲ ಅಂತಂದರೆ ನೀರು ನೀವು ಉತ್ತದ ಮೇಲಾಗಲಿ, ಬನ್ನಿ ಮರದ ಮೇಲಾಗಲಿ ಎಲ್ಲಿ ಕೊರೆದು ನೀರು ಬರಲಿಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾಗಿ ನಾನು ಭಾಳಷ್ಟು ಸರಿ ರಿಪೀಟ್ ಮಾಡಿ ಈ ಒಂದು ಮಾಹಿತಿಗಳನ್ನ ರೈತರಿಗೆ ಹಂಚ್ಕೊತಾ ಇರ್ತೀನಿ. ದಯಮಾಡಿ ಈ ಥರ ಮೂಢನಂಬಿಕೆಗಳ ಮುಖಾಂತರ ಹೋಗಿ ನೀವು ಕೇಳ್ಬೋದು, ಸರ್ ಉತ್ತದ ಪಕ್ಕ ಹಂಗಾರೆ ಪಾಸ್ ಆಗೋದೇ ಇಲ್ವಾ ಅಂತ ಕೇಳ್ಬೋದು. ಪಾಸ್ ಆಗ್ಬೋದು, ಆ ಜಾಗದಲ್ಲಿ ಅಕ್ವಿಫರ್ಸ್ ಇದ್ದರೆ ಆಗ್ಬೋದು. ಈ ಥರ ಒಂದು ಹಾರ್ಡ್ ರಾಕ್ ಟೆರೈನ್ ಗ್ರನೈಟಲ್ಲಿ ಬೋರ್ವೆಲ್ ಕೊರೆದ ನೀರು ಬರಬೇಕಂತೇನಿಲ್ಲ. ಇವ್ರದ್ದು ಜಮೀನೆಲ್ಲ ನಾನು ಓಡಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲೊಂದು ಜಾಗದಲ್ಲಿ ಪೂರ್ತಿ ಅದರ ಪಕ್ಕದಲ್ಲಿ ಇನ್ನೊಂದು 200 ಅಡಿ ದೂರದಲ್ಲಿ ಮತ್ತೊಂದು ಬೋರ್ವೆಲ್ ತೋಡಿದ್ದಾರೆ. ಬೋರ್ವೆಲ್ ಕೊರೆಯೋರ ರಾಶಿನೇ ಸುಮಾರು ಒಂದು ಟ್ರ್ಯಾಕ್ಟರ್ನಷ್ಟು ಮಣ್ಣು ಬಂದಿದೆ, ಪೌಡ್ರ್ ಬಂದಿದೆ. ಇಲ್ಲಿ ಸಹ ವಿಫಲ ಬೋರ್ವೆಲ್, 1000 ಅಡಿ ಬೋರ್ವೆಲ್ ಆಗಿದೆ, ನೀರು ಇಲ್ಲ. ಈ ಥರ ನೋಡಿ, ಬೋರ್ವೆಲ್ಲಲ್ಲಿ ಇಲ್ಲೂ ಸಹ ಕಲ್ಲಾಕಿ ನೋಡ್ತಾ ಇದ್ದೀವಿ. ಏನಾದರೂ ಜಲದ ಸುಳು ಕಾಣುತ್ತಾ, ತೇವಾಂಶ ಇದೆಯಾ, ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಅಂತ ಪದ ಹೇಳ್ತೀವಿ, ಏನಾದರೂ ಜಲ ಮೇಲೆ ಕಾಣುತ್ತಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಈ ಥರದಲ್ಲಿ ಇಂಥ ಒಂದೇ ವಿಧವಾದ ಗ್ರನೈಟ್ ಇರ್ತಕ್ಕಂಥ ಪ್ರದೇಶದಲ್ಲಿ ಖಂಡಿತ ನಮಗೆ ನೀರನ್ನು ಪಡೆಯತಕ್ಕಂಥ ಲಭ್ಯತೆಗಳು ತುಂಬ ಕಡಿಮೆ. ಹಾಗಾಗಿ ನೀವು ಮತ್ತೆ ಸುಮ್ಮನೆ ಯಾರ್ಯಾರನೋ ಕರ್ಕೊಂಡ್ಬಂದು ಕಡ್ಡಿ ಪಾಯಿಂಟ್ನವರು ಇನ್ನೊಬ್ಬರು ಮತ್ತೊಬ್ಬರು ಬಂದು ವೈಜ್ಞಾನಿಗಳೇ ಆಗಲಿ ಈ ಥರ ಹಾರ್ಡ್ ರಾಕ್ ಟೆರೈನಲ್ಲಿ ನೀರು ಸಿಗುವ ಚಾನ್ಸಸ್ ತುಂಬ ಕಡಿಮೆ ಇದ್ದರೆ ನಾವಲ್ಲಿ ಬೋರ್ವೆಲ್ ಬಿಟ್ಟು ಬೇರೆ ದಾರಿಗಳನ್ನ ಹುಡುಕಬೇಕು. ಬೋರ್ವೆಲ್ಲಿಂದಲೇ ನೀರು ತೆಗಿಬೇಕಂತೇನಿಲ್ಲ. ಹಾಗಾಗಿ ಇವರು ಸ್ಕ್ಯಾನಿಂಗ್ ಮಾಡಿದ್ರು ಈ ಬೋರ್ವೆಲ್ಲು. ಇಲ್ಲೊಂದು ಎಕ್ಕೆ ಗಿಡ ಇದೆ, ಆ ಥರ ಒಂದು ನಂಬಿಕೆ. ಇವ್ರ ಕೊನೆಗೆ ನೋಡಿ ಕಲ್ಲು ಹೆಂಗೆ ಮುಚ್ಚಿದ್ದಾರೆ ಅಂದರೆ, ಈ ಬೋರ್ವೆಲ್ಗೆ ಒಂದು ರಕ್ಷಣೆಯೂ ಸಹ ಇಲ್ಲ. ಪೂರ್ತಿ ಬಂಡೆ ಕಾಣಿಸ್ತಾ ಇದೆಯಲ್ಲ, ಒಂದೇ ಬಂಡೆ. ಅವ್ರು ಹೇಳ್ತಾರೆ, ಸರ್ ಮೇಲೆ 1/2 ಅಡಿ ಮಾತ್ರ ಮಣ್ಣಿದೆ, ಕೆಳಗಡೆ ಪೂರ್ತಿ 1000 ಅಡಿವರೆಗೂ ಒಂದೇ ಥರದ ಗ್ರೆನೈಟಿಕ್ ಶಿಲೆ, ನೀರೇ ಬಂದಿಲ್ಲ. ಇಂಥ ಒಂದು ಕಾಣಿಸ್ತಾ ಇದೆಯಲ್ಲ, ಪೂರ್ತಿ ಆಸ್ಬಡ್ಡೆ. ಇಲ್ಲಿ ಮಳೆಗಾಲದಲ್ಲಿ ಸಹ ಹುಲ್ಲು ಬೆಳೆಯೋದು ಕಷ್ಟ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಗಟ್ಟಿ ಶಿಲಾವಲಯದ ಪ್ರದೇಶಗಳಲ್ಲಿ ನಾವು ಇಂಥ ಒಂದು ಪ್ರಯತ್ನಗಳನ್ನ ಮಾಡಿ ವಿಫಲರಾಗೋಕ್ಕಿಂತಲೂ ನನ್ನ ಸ್ಟ್ರಾಂಗ್ ಅಡ್ವೈಸ್ ಏನು ಅಂತಂದರೆ, ನಮ್ಮ ಜಮೀನಲ್ಲಿ ಎಷ್ಟೊಂದು ಗಟ್ಟಿ ಪ್ರದೇಶದಲ್ಲಿ ಬಿದ್ದಂಥ ಮಳೆ ನೀರು ವ್ಯರ್ಥವಾಗಿ ಎಲ್ಲೋ ಹರಿದೋಗುತ್ತೆ. ಆ ನೀರನ್ನು ಯಾಕೆ ನಾವು ದಾಸ್ತಾನು ಮಾಡುವಂಥ ಒಂದು ಪ್ರಯತ್ನ ಮಾಡಬಾರ್ದು. ನೋಡಿ, ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ, ಬೋರ್ವೆಲ್ ಹಾಕಿದ್ದಾರೆ, ನೀರಿಲ್ಲ. ಅವರೇನೋ ಬೋರ್ವೆಲ್ ಕೊರಿಬೇಕಾದ್ರೆ ಏನು ಮಾಡ್ತಾರೆ, ಟ್ಯಾಂಕರಿಂದ ಸ್ವಲ್ಪ ನೀರನ್ನ ಚಿಮುಕಿಸಿ 1/2 ಇಂಚು 1 ಇಂಚ್ ಅಂತ ಹೇಳ್ತಾರೆ. ಕೊನೆಗೆ ಇದು ನೋಡಿದ್ರೆ ಪಂಪ್ ಹಾಕಿದರೆ ನೀರೇ ಬರ್ತಾಯಿಲ್ಲ. ಈ ಥರದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಬೇಡಿ. ಬಿದ್ದಂಥ ಮಳೆ ನೀರನ್ನ ಸಂಗ್ರಹಣೆ ಮಾಡಲಿಕ್ಕೆ ಅವಕಾಶಗಳು ಭಾಳಷ್ಟಿದೆ. ಇವರು 35 ಎಕರೆ ಜಾಗದಲ್ಲಿ ಇಷ್ಟು ಬೋರ್ಗಳು ವಿಫಲ ಆಗಿರ್ತಕ್ಕಂಥ ಕೇಸ್ ಸ್ಟಡಿ ನೋಡಿದ್ರೆ, ನೀವು ಸಹ ಇಂಥ ತಪ್ಪುಗಳು ಮಾಡ್ದಂಗೆ ಜಲವನ್ನು ಬೋರ್ವೆಲ್ಲಿಂದಲೇ ಹುಡುಕಬೇಕಂತೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ನೀರನ್ನ ಪಡೀಬೋದು.